ನನ್ನ ಚಾನಲಲ್ಲಿ ಅಮ್ಮ ಮಗನ ಕಾಂಟ್ರವರ್ಸಿ ಆಗೋಗಿದೆ. ಪ್ಲೀಸ್ 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 ವಿಶುತಾ, ಯು ಆರ್ ಮೈ ಡಿಯರ್ ಸಿಸ್ಟರ್ ವಿಶುತಾ, ಯು ಆರ್ ಮೈ ಕ್ಯೂಟ್ ಸಿಸ್ಟರ್ ವಿಶುತಾ. ಥ್ಯಾಂಕ್ ಯು ವಿಶುತಾ. ಕಪಲ್ಸ್ ಬಿಟ್ಕೊಂಡು ಅದೇನೋ ಕಾಳೆಲ್ಲ ಇಸ್ಕ್ತವ್ರೆ. ಈ ಚಿಕ್ಕ ವಯಸ್ಸಲ್ಲಿ ನೋಡಿದ್ದೆ, ಬಿಟ್ರೆ ಲಾಸ್ಟ್ ಇವಾಗಲೇ ನೋಡ್ತಾ ಇರೋದು. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಆ್ಯಂಡ್ ರೀಸೆಂಟಾಗೆ ನಾನು ವ್ಲಾಗ್ ಮಾಡ್ತಾ ಇರೋದು ತುಂಬ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ಗೈಸ್. ಥ್ಯಾಂಕ್ ಯು ಸೋ ಮಚ್, ಆ್ಯಕ್ಚುಲಿ ಥ್ಯಾಂಕ್ ಯು ಸೋ ಮಚ್. ಒಂಥರ ನನ್ನ ಯೂಟ್ಯೂಬ್ ಚಾನಲ್ಲು ಕಂಪ್ಲೀಟ್ ಡೆಡ್ ಆಗಿರೋ ಥರ ಫೀಲಿಂಗ್ ಇತ್ತು, ಬಟ್ ಇವಾಗ ವಾಪಸ್ಸು ಏನೋ ಮರು ಜನ್ಮ ಪಡ್ಕೊಳೋ ಥರ ಆಗಿದೆ. ಸೊ ವ್ಯೂಸ್ ಎಲ್ಲ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ, ಎಲ್ಲ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ, ಒಳ್ಳೊಳ್ಳೆ ಕಾಮೆಂಟ್ಸ್ ಆಗ್ತಾ ಇದ್ದೀರಾ, ನೋಡಿ ತುಂಬ ಖುಷಿ ಆಗ್ತಾ ಇದೆ. ಆ್ಯಂಡ್ ಆಲ್ಸೋ ನೀವೇನಾದರೂ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವಾಗಲೇ. ಆ್ಯಂಡ್ ಸಬ್ಸ್ಕ್ರೈಬರ್ಸ್ ರೇಟು ಆ್ಯಕ್ಚುಲಿ ಜಾಸ್ತಿ ಆಗ್ತಾ ಇದೆ. ಸೊ ಇದರಿಂದ ನಿಮ್ಮ ಎಲ್ಲ ಸಪೋರ್ಟು ಗೊತ್ತಾಗ್ತಾ ಇದೆ. ಸೊ ಥ್ಯಾಂಕ್ ಯು ಸೋ ಮಚ್. ಆದಷ್ಟು ಬೇಗ ಒಂಚೂರು ಸಬ್ಸ್ಕ್ರೈಬರ್ಸ್ ಎಲ್ಲ ಇನ್ಕ್ರೀಸ್ ಆಗಲಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೈಸ್. ಆ್ಯಂಡ್ ಇವತ್ತು ಸಂಡೇ, ಆಲ್ಸೋ RCB ಮ್ಯಾಚ್ ಬೇರೆ ಇದೆ ಆ್ಯಸ್ ಯೂಶುವಲ್. ಸೊ IPL ಸೀಸನ್ ಆಗಿರೋದ್ರಿಂದ RCB ಮ್ಯಾಚ್ ಎಲ್ಲ ಒಂದು ಸ್ವಲ್ಪ ಜಾಸ್ತಿ ನಡೀತಾ ಇರುತ್ತೆ ವ್ಲಾಗಲ್ಲೆಲ್ಲ ಅವಾಗವಾಗ. ಆ್ಯಂಡ್ ಆಲ್ಸೋ ಇವತ್ತು ನಮ್ಮ ಮನೆಯಲ್ಲಿ ಬಿರಿಯಾನಿ ಮಾಡಿದ್ದಾರೆ. ಬಿರಿಯಾನಿ ಮತ್ತು ಇನ್ನೊಂದೇನು ಓಕೆ. ಆಲ್ಸೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಮ್ಮ. ಇವಾಗ ಹ್ಯಾಪಿನಾ? ಸ್ವಲ್ಪ ಸ್ಯಾಟಿಸ್ಫೈ ಆಯ್ತಾ? ಮಾಡ್ಬೇಕು, ನೀನು ಮಾಡಲ್ಲ, ಅದಕ್ಕೆ ವ್ಯೂಸ್ ಎಲ್ಲ ಕಡಿಮೆ ಆಗೋದು. ಬಿರಿಯಾನಿ ಜೊತೆ ಇನ್ನೊಂದೇನಿದೆ ಗೈಸ್? ನಿಜವಾಗ್ಲೂ ಮಾಡಿರೋದು ಗೌಡ್ರ ಮನೇಲಿ ಇದೊಂದು ಬೆಸ್ಟ್ ಗೈಸ್, ಒಂಥರ ಅಡ್ವಾಂಟೇಜು. ಅದು ನನಗೆ ಹಿಂಗಂದರೆ ಚಿಕನ್ನು ಡೈಲಿ ಕೊಟ್ಟರು ತಿಂತೀನಿ, 3 ಕೊಟ್ಟರು ತಿಂತೀನಿ, ನನಗೇನು ಬೇಜಾರಾಗಲ್ಲ, ನನಗೇನು ಅನ್ಸಲ್ಲ, ನನಗೆ ಹೆವಿ ಇಷ್ಟ ಚಿಕನ್ನು. ಸೊ ಪುಣ್ಯ ಮಾಡಿರ್ಬೇಕಪ್ಪ ಗೌಡ್ರ ಮನೇಲಿ ಡೈಲಿ ಎವ್ರಿ ಸಂಡೇ ಚಿಕನ್ ತಿನ್ನೋಕ್ಕೆ. ಆ್ಯಂಡ್ ಇದನ್ನು ಹೇಳ್ತಾ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತೊಂದು ಮೊಲೋಫೇಶಿಯಾಗಿ ಹೋಗಬೇಕು, ಬಿಕಾಸ್ ನನ್ನ ಪ್ಯಾಂಟು ತೊಗೊಂಬಂದಿದೆ ರೀಸೆಂಟಾಗೆ, ಸೊ ಅದು ಎಕ್ಸ್ಚೇಂಜ್ ಮಾಡಿಸ್ಬೇಕಿತ್ತು ಅದೊಂದು. ಆ್ಯಂಡ್ ಆಲ್ಸೋ ಇವತ್ತು ನಮ್ಮ ಅಮ್ಮಂಗೆ ಏನೋ ಒಂದು ಸರ್ಪ್ರೈಸ್ ಕೊಡಬೇಕು ಗೈಸ್. ಸೊ ನಮ್ಮ ಅಮ್ಮಂಗೆ ಅದೇ ಬರ್ಡೇಗೆ ಗಿಫ್ಟ್ ಕೊಡ್ತೀನಿ ಅಂತ ಹೇಳಿದ್ದೆ. ಅದಾದಮೇಲೆ ಬಟ್ಟೆ ಅವರೇ ಹೋಗಿ ತೊಗೊಂಬಂದಿದ್ರು. ಆ್ಯಂಡ್ ಅದೇ ನಮ್ಮಮ್ಮ ಒಂದು ಕಾಂಟ್ರವರ್ಸಿ ಮಾಡ್ಕೊಂಬಿಟ್ರು. ನನ್ನ ಚಾನಲಲ್ಲಿ ಅಮ್ಮ ಮಗನ ಕಾಂಟ್ರವರ್ಸಿ ಆಗೋಗಿದೆ. ಸೊ ಇವಾಗ ನಮ್ಮಮ್ಮಂಗೆ ಏನೋ ಒಂದು ಕೊಡಬೇಕು. ಇವಾಗ ಊಟ ತಿನ್ಬಿಟ್ಟು ಕೊಡ್ಲಾ? ಸರಿ ಗೈಸ್, ಊಟ ತಿನ್ಬಿಟ್ಟು ತೋರಿಸ್ತೀನಿ ಗೈಸ್. ನಾನು ಇವಾಗ ತಿನ್ಬಿಟ್ಟು ಎಲ್ಲ ನೀಟಾಗಿ ರೆಡಿ ಆದೆ ಆಚೆ ಹೋಗೋಕ್ಕೆ. ಆ್ಯಂಡ್ ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ ಗೈಸ್, ಸುಮ್ಮನೆ ಬಟ್ಟೆ ಹಾಕೊಂಡಿದ ತಕ್ಷಣ ಶೆಕೆ ಆಗ್ತಿದೆ. ಆ್ಯಂಡ್ ನನಗೆ ಸೊ ಇದು ನಾನು ನಮ್ಮಮ್ಮಗೆ ತೊಗೊಂಡಿರೋ ಗಿಫ್ಟು. ರೆಡಿನಾ ಗೈಸ್? ನಮ್ಮಮ್ಮ ನೋಡಿ ಆರಾಮಾಗಿ ತಣ್ಣಗೆ ಐಸ್ ಕ್ರೀಮ್ ತಿನ್ಕೊಂಡು ಕೂತವ್ರೆ. ನೀನು ಇಷ್ಟು ದಿವಸ ನಂಗೆ ಹೇಳಿ ಕಾಟ ಕೊಟ್ಟಿದ್ದಲ್ಲ, ನನ್ನ ಹಾಡು ಕೇಳೋಕ್ಕಾಗಲ್ಲ, ನನ್ನ ಸ್ಪೀಕರ್ ಕಳ್ದಾಕಿದ್ಯಾ ಅಂತ. ತಗೋ ಬೋಟ್ದು ಸ್ಪೀಕರ್. ಇದು ಏನದು ಹಿಂಗೆ ಲಾಂಗ್ ಆಗಿರೋದು, ತೆಗಿ ಗೈಸ್. ನಾನು ಅವಾಗಲೇ ಒಂದು ಸತಿ ರಿಮೂವ್ ಮಾಡಿದ್ದೆ ಚೆಕ್ ಮಾಡೋಕ್ಕೆ. ಈ ಥರದ್ದು ಲಾಸ್ಟ್ ಟೈಮ್ ಇತ್ತಲ್ಲ, ಲಾಸ್ಟ್ ಟೈಮ್ ನಮ್ಮ ಮನೇಲಿ ಇದ್ದಿದ್ದು, ಅಂದರೆ ನಿನ್ನ ಹತ್ರ ಇತ್ತಲ್ಲ, ಅದು 18 ವಾಟ್ಸು, ಇದು 25 ವಾಟ್ಸು. ಚೆನ್ನಾಗಿದೆ ಅಲ್ಲ? ನೀನು ಫೋನ್ ಕನೆಕ್ಟ್ ಮಾಡ್ಕೊ. ಸೊ ಗೈಸ್, ಒಂದು ಸತಿ ಸ್ಪೀಕರ್ದು ಕಳ್ದಾಕಿರಲಿಲ್ಲ, ನನ್ನ ಫ್ರೆಂಡ್ ಕಾರಲ್ಲಿ ಇಟ್ಟಿದ್ದೆ. ಬಟ್ ಅವನು ಆ ಕಾರ್ ಎತ್ಕೊಂಡು ಚೆನ್ನೈಗೆ ಹೋಗ್ಬಿಟ್ಟಿದ್ದಾನೆ, ಅವ್ನ ಕಾರ್ ನೋಡ್ದಿರ. ಆ್ಯಂಡ್ ಅವ್ನು ಚೆನ್ನೈಯಲ್ಲಿ ಆಲ್ಮೋಸ್ಟ್ 6 months to 1 year ಏನೋ ಇದ್ದ. ಸೊ ಆ ರೀಸನ್ನಿಂದ ಸ್ಪೀಕರೇ ಕಳೆದೋಗ್ಬಿಟ್ಟಿತ್ತು. ಅವತ್ತಿಂದ ನಾವು ಅಮ್ಮ ಸ್ಟಾರ್ಟ್ ಮಾಡ್ಕೊಂಡಿದ್ದು ಗೈಸ್ ನನಗೆ ಕಾಟ ಕೊಡೋಕ್ಕೆ. ನನ್ನ ಸ್ಪೀಕರ್ ಕಳ್ದಾಕ್ಬಿಟ್ಟ ಅಂತ ಫೈನಲಿ ಇವಾಗ ಒಂದು ಸ್ಪೀಕರ್ ವಾಪಸ್ ಕೊಟ್ಬಿಟ್ಟಿದ್ದೀನಪ್ಪ. ಬಿಡು, ಎನಿವೆ ಅದೊಂದಿದೆ. ಆ್ಯಂಡ್ ನಮ್ಮ ಸಹೋ ಬೆಳಗ್ಗೆ ಬೇಗನೆ ಎದ್ದೆ ತಾನೆ? ಸೆಕೆಂಡ್ ರೌಂಡ್ ತಿಂತಾ ಇದ್ದೇನೆ. ಯಾಕೆ? ಓ ಗೈಸ್, ನನ್ನಿಂದ ಸಹೋಗೆ ಎವ್ರಿ ಸಂಡೇ ಟಾರ್ಚರ್. ಏನು ಗೊತ್ತಾ, ಎವ್ರಿ ಸಂಡೇ ನನ್ನ ಕಾರ್ ಕ್ಲೀನ್ ಮಾಡೋಕ್ಕೆ ಇಂಟೀರಿಯರ್ಸ್ ಕ್ಲೀನ್ ಮಾಡ್ತಾರೆ ಒಳಗಡೆ. ಸೊ ಆವಾಗ ಏನಾಗುತ್ತೆ, ನಾನು ಅವ್ನ ಫೋನ್ ನಂಬರ್ ಕೊಟ್ಬಿಟ್ಟಿದ್ದೀನಿ. ಪ್ರತಿ ವೀಕು ಸಂಡೇ ಅವನಿಗೆ ಕಾಲ್ ಮಾಡ್ತಾರೆ, 6 ಗಂಟೆಗೆ ಕಾಲ್ ಮಾಡ್ತಾರೆ, ಸರ್ ಕಾರ್ ಕೀ ಕೊಡಿ ಅಂತ. ಕೆಳಗಡೆ ಹೋಗಿ ಒಂದು ಕಾರ್ ಕೀ ಕೊಟ್ಬಿಟ್ಟು ವಾಪಸ್ ಅವ್ರು ಕ್ಲೀನ್ ಮಾಡಿದ್ಮೇಲೆ ಇಸ್ಕೊಂಬರ್ಬೇಕು ಎವ್ರಿ ಸಂಡೇ ಗೈಸ್. ಪಾಪ ಅನಿಸುತ್ತೆ ಗೈಸ್. ಇವಾಗ ಜಸ್ಟು ಅರ್ಜುನು ಮತ್ತು ಸಾಹಿತ್ಯ ಮನೆ ಹತ್ರ ಬಂದರು. ಸೊ ನಮ್ಮಮ್ಮಂಗೆ ಗಿಫ್ಟೆಲ್ಲ ಕೊಟ್ಟು ನಾನು ಹೋಗ್ತಾ ಇದ್ದೀನಿ. ವಿಶ್ರುತ್ ಆಲ್ರೆಡಿ ಹೋಗಿ ಕಾರಲ್ಲಿ ಕೂತ್ಕೊಂಡ್ಬಿಟ್ಟಿದ್ದಾಳಂತೆ ಆಲ್ರೆಡಿ. ಹೇಯ್ ಅಕ್ಕ, ಹಿಂದೆ ಹಾಂ, ಇದೆಲ್ಲ ಮಾತಾಡಂಗಿಲ್ವಾ?
ಸೊ ಗೈಸ್ ಇವಾಗ ಸಾಹಿತ್ಯ ಹಿಂದೆ ಇಲ್ಲ ಯಾರು ಫಸ್ಟ್ ಅರ್ಜುನ್ ನಿನಗೆ ಗೊತ್ತು ರೂಲು ನಾನು ಗೈಸ್ ನನಗೆ ಅರ್ಜುನ್ಗೆ ಒಂದು ರೂಲ್ ಇದೆ ನನ್ನ ಕಾರಲ್ಲಿ ಅರ್ಜುನ್ಗೆ ಫ್ರಂಟ್ ಸೀಟು ಅರ್ಜುನ್ ಕಾರಲ್ಲಿ ನನಗೆ ಫ್ರಂಟ್ ಸೀಟು ನಾನು ಚಾನ್ಸೇ ಇಲ್ಲ ನಾನು ಹೋಗಲ್ಲ ಹಾ ನಾನು ಹೋಗಲ್ಲ ಗೈಸ್ ಬೇಸಿಕ್ಲಿ ಕಾರ್ತಿಕ್ ಕಾರಲ್ಲಿ ಗೈಸ್ ಅವಳು ಹೋಗೋ ತನಕ ನಾನು ಬಿಡಲ್ಲ ನಾನು ಕೂತ್ಕೊಂಡಿದ್ದೀನಿ ಸುಮ್ಮನೆ ಹೋಗ್ಬೇಡ್ರಿ ಅವಳು ಹೋಗೋ ತನಕ ಪರವಾಗಿಲ್ಲ ನಾನು ಲೇಟಾಗಿ ಹೋಗ್ತೀನಿ ಏನಿಲ್ಲ ಸಾಹಿತ್ಯಗೆ ತೊಗೊಂಬ ವಿಷಿತ ಅಯ್ಯೋ ಗೈಸ್ ಎಕ್ಸ್ಚೇಂಜ್ ಮಾಡಿಸ್ಬೇಕಾಗಿರೋ ಪ್ಯಾಂಟೇ ಮರ್ತೋಗಿದ್ದೀನಿ ವಿಷಿತ ಪ್ಲೀಸ್ 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 ವಿಷಿತ ಯು ಆರ್ ಮೈ ಡಿಯರ್ ಸಿಸ್ಟರ್ ವಿಷಿತ ಯು ಆರ್ ಮೈ ಕ್ಯೂಟ್ ಸಿಸ್ಟರ್ ವಿಷಿತ ಥ್ಯಾಂಕ್ ಯು ವಿಷಿತ ಅಲ್ಲಿ ನೋಡಿಲಿ ಅಲ್ಲಿ ಯುನಿಕ್ಲೋ ಬ್ಯಾಗ್ ಎಲ್ಲಿದೆ ಅಂತ ಗೊತ್ತಾ ನಂದು ನನ್ನ ಬೆಡ್ ಹತ್ರ ಅಲ್ಲಿ ಆ ಕಡೆ ಸೈಡಲ್ಲಿ ಸೊ ಅಲ್ಲಿ ಗ್ರೇ ಕಲರ್ದೊಂದು ಪ್ಯಾಂಟ್ ಇದೆ ಅದನ್ನು ಅಲ್ಲೇ ಇಟ್ಬಿಡು ಬಿಲ್ ಅಲ್ಲಿ ಅದ್ರ ಒಳಗಡೆ ಇದೆ ಬಿಲ್ ತೊಗೊಂಬ ಮತ್ತು ಜೀನ್ಸ್ ಪ್ಯಾಂಟ್ ಮಾತ್ರ ತೊಗೊಂಬ ಆ ಬ್ಯಾಗಲ್ಲಿ ಅಬ್ಬಾ ಥ್ಯಾಂಕ್ ಗಾಡ್ ಅಯ್ಯೋ ಗೈಸ್ ತಂಗಿ ಇವತ್ತು ದೇವರಾಣೆ ಒಂದು ಪುಣ್ಯ ಗೈಸ್ ನೋಡಿ ಇಂಥ ಕೆಲಸ ಎಲ್ಲ ಮಾಡಿಸ್ಬೋದು ಆರಾಮಾಗೆ ಸಾಹಿತ್ಯ ಬೇಗ ಸಾಹಿತ್ಯ ಸಾಹಿತ್ಯ ಐ ವಿಲ್ ನಾಟ್ ಏ ರೆಡ್ ಹೇರ್ ಸಾಹಿತ್ಯ ಐ ಆಮ್ ನಾಟ್ ಗೋಯಿಂಗ್ ಸಾರಿ ನಮ್ಮ ಹತ್ರ ಅವೆಲ್ಲ ಇಟ್ಕೊಂಬಾರ್ದು ಗೊತ್ತಾಯ್ತಾ ನಡಿ ನಡಿ ಮನೆಗೆ ಗೈಸ್ ಸೊ ಫೈನಲಿ ಆಸ್ ಯೂಶುವಲ್ ಕಂಟಿನ್ಯೂ ಆಗ್ತಾ ಇದೆ ಅರ್ಜುನ್ ಕಾರಲ್ಲಿ ನಾನು ಮುಂದೆ ಕೂತ್ಕೊಳ್ಳೋದು ಆ್ಯಂಡ್ ಅರ್ಜುನ್ ಕೂತ್ಕೊಳ್ಳೋದು ನನ್ನ ಕಾರಲ್ಲಿ ನಾನು ಅರ್ಜುನೇ ಕೂತ್ಕೊಳ್ಳೋದು ಆ್ಯಂಡ್ ಇನ್ನು ಮಿಕ್ಕಿದವೆಲ್ಲ ಸಬ್ಸ್ಟಿಟ್ಯೂಟ್ಸ್ ಎಲ್ಲ ಹಿಂದೆ ಕೂತ್ಕೊಳ್ಳೋದು ಯಾರು ಅಂತ ನಾನು ಹೇಳಲ್ಲ ಬಟ್ ಅದೇ ಅವೆಲ್ಲ ಹಿಂದೆ ಕೂತ್ಕೊಂತಾರೆ ಸೊ ಇವಾಗ ವಿಶ್ರುತ ನನ್ನ ಬ್ಯಾಗ್ ತೊಗೊಂಬಂದಿದ ತಕ್ಷಣ ಹಾಗೆ ಡೇ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ ಲೆಟ್ಸ್ ಗೋ ಗೈಸ್ ಇವಾಗ ಹೋಗಿ ಯೂನಿಕ್ಲೋ ಅಲ್ಲಿ ನನ್ನ ಬಟ್ಟೆ ಎಲ್ಲ ಎಕ್ಸ್ಚೇಂಜ್ ಮಾಡ್ಸಕ್ಕಂತ ಹೋಗಿದ್ದೆ ಬಟ್ ರಿಟರ್ನ್ ಮಾಡಿದೆ ಗೈಸ್ ಬಿಕಾಸ್ ನನಗೆ ಬೇಕಿರೋ ಥರ ಯಾವುದೂ ಸಿಕ್ಕಿಲ್ಲ ಒಂದು ಬ್ಲ್ಯಾಕ್ ಪ್ಯಾಂಟ್ ನನಗೆ ಆ್ಯಕ್ಚುಲಿ ತುಂಬ ಇಷ್ಟ ಆಗಿತ್ತು ಬಟ್ ಆ ಬ್ಲ್ಯಾಕ್ ಪ್ಯಾಂಟು ನನ್ನ ಹತ್ರ ಆಲ್ರೆಡಿ ಒಂದು ಬ್ಲ್ಯಾಕ್ ಪ್ಯಾಂಟ್ ಇದೆ ಸೊ ಮತ್ತೆ ಇನ್ನೊಂದು ಏನಕ್ಕೆ ತೊಗೊಳ್ಳೋದು ಅಂದ್ಬಿಟ್ಟು ತೊಗೊಂಡಿಲ್ಲ ಆ್ಯಂಡ್ ಇವ್ರಿಗೆಲ್ಲ ಸುಸ್ತಾಗಿದೆ ಅಂತೆ ಆಲ್ರೆಡಿ ಸುಮ್ಮನೆ ಇಲ್ಲಿಗೆ ಬಂದಿದ್ದಕ್ಕೇನೆ ಸೊ ಎಲ್ಲ ಕನ್ವಿನ್ಸ್ ಮಾಡಿದ್ರು ವಾಪಸ್ ಹೋಗ್ಬಿಡೋಣ ಅಂತ ಸರಿ ಅಂದ್ಬಿಟ್ಟು ಇವಾಗ ಆಚೆ ಒಂದು ರೌಂಡ್ ಓಡಾಡಿಕೊಂಡು ಜ್ಯೂಸ್ ಏನಾರು ಕುಡ್ಕೊಂಡು ಅದಾದಮೇಲೆ ಏನು ಪ್ಲ್ಯಾನು ಗೊತ್ತಿಲ್ಲ ಲೆಟ್ಸ್ ಸಿ ಯಾಕೆ ಸಾಹಿತ್ಯ ಗೈಸ್ ಇವ್ರು ಸುಮ್ಮನೆ ನಗ್ತಾ ಇರ್ತಾರೆ ಗೈಸ್ ಚಿಕ್ಕ ಮಕ್ಕಳು ಕಿಡ್ಸ್ ಗೈಸ್ ಇವಾಗ ಜಸ್ಟು ಮ್ಯಾಚ್ ಹೋಗೋಕ್ಕಿಂತ ಮುಂಚೆ ಐ ಮೀನ್ ಮ್ಯಾಚ್ ಸ್ಕ್ರೀನಿಂಗ್ ಹೋಗೋಕ್ಕಿಂತ ಮುಂಚೆ ಹೇರ್ ಕಟ್ ಮಾಡೋಣ ಅಂತ ಬಂದೆ ಸ್ಪಿನ್ ಸಲೂನ್ಗೆ ಯೂಶ್ವಲಿ ನಾನು ವಿಜಯ್ ಅಂತ ಹೋಗ್ತಿದ್ದಾರೆ ಗೈಸ್ ಸ್ಪಿನ್ಸಲ್ಲಿ ಸೊ ಅವಾಗ ಹತ್ರ ಮಾಡಿಸೋದು ವಿಜಯ್ ಇಸ್ ಅಮೇಝಿಂಗ್ ಬಟ್ ವಿಜಯ್ ಏನಾದ್ರು ಬ್ಯುಸಿ ಇದ್ದರೆ ನಾನು ನಮ್ಮನೆ ಹತ್ರ ಬರ್ತೀನಿ ಸೊ ಇವಾಗ ಹೋಗೋಣ ಸ್ಪಿನ್ಸ್ ಸೊ ಸ್ಪಿನ್ಸ್ ನಾನು ಆಲ್ಮೋಸ್ಟ್ ನಾನು ಪಿ ಯು ಟೈಮಿಂದ ಮಾಡ್ತೀನಿ ಆಲ್ಮೋಸ್ಟ್ 2019ಇಂದ ಸೊ ಇನ್ನೂ ಅಲ್ಲೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬಿಕಾಸ್ ನಾನು ಕಂಪ್ಲೀಟ್ ಸ್ಯಾಟಿಸ್ಫೈಡ್ ಆಗಿದ್ದೀನಿ ಸೊ ಬನ್ನಿ ಇವಾಗ ಹೇರ್ ಕಟ್ ಮಾಡಿಸಿ ಹೋಗೋಣ ಫುಲ್ ಡೇ ಲಾಂಗ್ ಇದೆ ಗೈಸ್ ಕೂದಲು ನೋಡಿ ಇವಾಗ ಹಿಂಗಿದೆ ಸೈಡಲ್ಲಿ ನೀಟಾಗಿ ಇವಾಗ ಫೇಡ್ ಎಲ್ಲ ಬರುತ್ತೆ ಬಿಯರ್ಡ್ ಎಲ್ಲ ಚೇಂಜ್ ಆಗುತ್ತೆ ಸೊ ಎಸ್ ಲೆಟ್ಸ್ ಗೋ ಗೈಸ್ ನನ್ನ ಹೇರ್ ಕಟ್ಟು ಮುಗೀತು ಫೈನಲಿ ಸೊ ನೋಡಿ ನೀಟಾಗಿ ಇದೆಲ್ಲ ಫೇಡ್ ಎಲ್ಲ ಕರೆಕ್ಟಾಗಿ ಆಗಿದೆ ಗೈಸ್ ನನಗೆ 10 ಡೇಸ್ಗೆ ಒಂದ್ಸತಿ ಹೇರ್ ಕಟ್ ಮಾಡಿಸ್ಲೇಬೇಕಿಲ್ಲ ಅಂದರೆ ಫುಲ್ ಹಾಳಾಗುತ್ತೆ ಥ್ಯಾಂಕ್ ಯು ಸೋ ಮಚ್ ಬ್ರೋ ಗೈಸ್ ನಂದನ್ ಅಂತ ತೆಗಿದ್ರೆ ನಂಗೆ ಹೇರ್ ಕಟ್ ಮಾಡಿದ್ದು ಥ್ಯಾಂಕ್ ಯು ಸೋ ಮಚ್ ಕಂಪ್ಲೀಟ್ಲಿ ಸ್ಯಾಟಿಸ್ಫೈಡ್ ಸಿ ಯು ಬ್ರೋ ನೆಕ್ಸ್ಟ್ ಟೈಮ್ ಬಾಯ್ ಸರಿ ಗೈಸ್ ಬನ್ನಿ ಇವಾಗ ಹೋಗೋಣ ಸೊ ಇನ್ಮೇಲಿಂದ ಅವ್ರಿಗೆ ಹೊಸ ಕಸ್ಟಮರ್ ಅರ್ಜುನ್ಗೂ ಇಷ್ಟ ಆಗಿಬಿಟ್ಟಿದೆ ಗೈಸ್ ಇಲ್ಲಿ ಸಲೂನು ಅಥವಾ ನಮ್ಮ ಸ್ಟೈಲಿಸ್ಟು ಸೊ ಇವಾಗ ಅರ್ಜುನ್ ಪಟ್ಟಂತ ಬೇಗ ರಶ್ ಮಾಡಿ ಹೋಗಬೇಕು ಆ್ಯಂಡ್ ಹಂಗೆ ನಾನು ಒಂದು ಸ್ವಲ್ಪ ಹೊತ್ತು ನಮ್ಮ ಅಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಮ್ಯಾಚ್ದು ಪ್ರಾಬ್ಲಿ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಮಾಡ್ತೀನಿ ಮ್ಯಾಚ್ದು ಇದೇ ವ್ಲಾಗಲ್ಲಿ ಮಾಡಲ್ಲ ಬಿಕಾಸ್ ಇನ್ನೂ ಸ್ವಲ್ಪ ಲೆಂದಿ ಆಗಿಬಿಡುತ್ತೆ ಗೈಸ್ ವ್ಲಾಗು ಯಾಕಂದ್ರೆ ಮ್ಯಾಚ್ ದಿನ ಏನೇನು ಮಾಡ್ತೀವಿ ಅಂತ ನನಗೂ ಗೊತ್ತಿಲ್ಲ ಸೊ ಇದನ್ನು ಹೇಳ್ತಾ ಬನ್ನಿ ಲೆಟ್ಸ್ ಕಂಟಿನ್ಯೂ ದ ವ್ಲಾಗ್ ಗೈಸ್ ಜಸ್ಟ್ ಇವಾಗ ನಾನು ವಿಶ್ರುತ ಮತ್ತು ಅರ್ಜುನ್ ಒಂದು ರೌಂಡ್ ಆಚೆ ಬಂದ್ವಿ ಏನೋ ಪರ್ಚೇಸ್ ಮಾಡಬೇಕಿತ್ತು ಅಲ್ಲಿ ಗೋಲ್ಗಪ್ಪ ತಿಂತಾ ಇದ್ದಾರೆ ಅರ್ಜುನ್ ಮತ್ತು ವಿಶ್ರುತ ಆ್ಯಂಡ್ ನನಗೆ ಗೋಲ್ಗಪ್ಪ ಬೇಡ ಅಂತ ಅನಿಸ್ತು ಬಿಕಾಸ್ ಸ್ವಲ್ಪ ಗ್ಯಾಸ್ಟ್ರಿಕ್ ಥರ ಆಗುತ್ತೆ ಗೈಸ್ ಕೆಲವು ಸತಿ ಸೊ ಅದಕ್ಕೆ ನಾನು ಇದು ಇಟ್ಕೊಂಡಿದ್ರೆ ಏನು ಮೂಸಂಬಿ ಜ್ಯೂಸ್ ಅಂತ ತಿನ್ನಕ್ಕೆ ಬಂದೆ ಐ ಮೀನ್ ಕುಡಿಯೋಕ್ಕೆ ಬಂದೆ ಬಟ್ ಇಲ್ಲಿ ಜ್ಯೂಸ್ ಮಾಡೋದು ಇದೇನೋ ಡಿಫ್ರೆಂಟ್ ಆಗಿದೆ ಗೈಸ್ ನಾನು ಯಾವತ್ತೂ ನೋಡಿಲ್ಲ ತುಂಬ ಡಿಫ್ರೆಂಟ್ ಆಗಿದೆ ಯೂಶ್ವಲಿ ಅಂಗಡಿಗಳಲ್ಲಿ ಕುಡಿತೀವಲ್ಲ ಬಟ್ ಇದೇನೋ ಡಿಫ್ರೆಂಟಾಗಿ ಮಾಡ್ತಾರೆ ಸೊ ಇದ್ರ ಒಳಗಡೆ ಹಾಕ್ಬಿಟ್ಟು ಅದೇನೋ ಅವ್ರ ಕೈಯಲ್ಲಿ ಹಿಂಗೆ ತಿರುಗಿಸಿದ್ರೆ ಸೊ ಜ್ಯೂಸ್ ರೆಡಿ ಆಗುತ್ತೆ ತುಂಬ ಡಿಫ್ರೆಂಟ್ ಆಗಿದೆ ಕೇಳೋಣ ಅಂತ ನೋಡೋಕ್ಕೆ ಬಂದೆ ಬಟ್ ಎಸ್ ಟ್ರೈ ಮಾಡ್ತಾ ಇದ್ದೀನಿ ಇವತ್ತು ನೋಡೋಣ ಹೆಂಗಿರುತ್ತೆ ಗೈಸ್ ನೋಡಿ ಈ ಥರ ಮಾಡೋದು ಸೊ ಮೂಸಂಬಿನೆಲ್ಲ ಇಲ್ಲಿ ಮೇಲ್ಗಡೆ ಇದ್ರ ಒಳಗಡೆ ಹಾಕಿ ಅವ್ರು ಇದನ್ನು ಮಾಡ್ತಾಯಿದ್ರೆ ಇಲ್ಲೆಲ್ಲ ಜ್ಯೂಸೆಲ್ಲ ಇಲ್ಲಿ ಕಲೆಕ್ಟ್ ಆಗುತ್ತೆ ಆ್ಯಂಡ್ ಮಿಕ್ಕಿದೆಲ್ಲ ಇಲ್ಲಿ ಕಲೆಕ್ಟ್ ಆಗುತ್ತೆ ನಾನು ಯಾವತ್ತೂ ನೋಡಿರಲಿಲ್ಲ ಇದು ಇದೇ ಫಸ್ಟ್ ಟೈಮ್ ಗೈಸ್ ನೋಡ್ತಾ ಇರೋದು ನೋಡಿ ಕ್ರೇಜಿ ಅಲ್ಲ ಯಾವತ್ತೂ ನೋಡಿರಲಿಲ್ಲ
ಗೈಸ್ ಇವಾಗ ಜಿಮ್ಗೆ ಹೋಗೋದಕ್ಕೆ ಕಾಯ್ತಿದ್ದೆ, ವರುಣ್ ಬಂದು ಪಿಕ್ ಮಾಡ್ತಾನಂತೆ ಇವಾಗ. ಆ್ಯಂಡ್ ಆಲ್ಸೋ ಗೈಸ್ ನಮ್ಮ ಟೈಗೋಗೆ ಹುಷಾರಿಲ್ಲ ಪಾಪ, ಇವತ್ತು ಬ್ಲಡ್ ಪ್ಯೂಕ್ ಮಾಡಿದ್ನಂತೆ ಟೈಗೋ. ಅದಕ್ಕೆ ನಾಳೆ ಏನೋ ಸ್ಯಾಮು ಡಾಕ್ಟರ್ಗೇನೋ ಬರೋಕ್ಕೇನೋ ಹೇಳಿದ್ದಾಳೆ. ಆ್ಯಂಡ್ ಊಟ ಕೂಡ ತಿಂತಿಲ್ವಂತೆ ನಡುವೆ, ಫುಲ್ ಊಟ ಕಂಪ್ಲೀಟ್ ಮಿಸ್ ಮಾಡ್ತಾ ಇದ್ದಾನೆ ನೋಡಿ. ಹಾಲು ಮೊಸರು ಹಾಕಿಟ್ಟಿದ್ದಾರೆ, ಐ ಮೀನ್ ಹಾಲು ಮೊಸರು ಅಂತೀನಿ, ಹಾಲು ಮೊಸರು ಮತ್ತು ಒಂದು ಸ್ವಲ್ಪನ ಅನ್ನ ಏನೋ ಹಾಕಿಟ್ಟಿದ್ದಾರೆ. ಬಟ್ ಅವನೇನೂ ತಿಂತಾಯಿಲ್ಲ ಕಂಪ್ಲೀಟು. ಟೈಗೋ ಏನಾಯಿತು? ಹೆವಿ ವಯಸ್ಸಾಗ್ಬಿಟ್ಟಿದೆ ಗೈಸ್, ತುಂಬ ಸಣ್ಣಾಗಿದ್ದಾನೆ, ಹೆವಿ ಸಣ್ಣಾಗಿದ್ದಾನೆ. ಊಟ ಹಾಕ್ಕೊಟ್ರೆ ಹೋಗ್ಬಿಟ್ಟು ದೂರ ಕುತ್ಕೊತಾ ಇದ್ದಾನಂತೆ, ತಿಂತಾನೆ ಇಲ್ವಂತೆ. ನಾನು ಜಸ್ಟ್ ಇವಾಗ ನೋಡಿದೆ, ವಿಶ್ವತ್ ಆವಾಗಲೇ ಹೇಳಿದ್ಲು ಮತ್ತು ಇವಾಗ ನಮ್ಮ ಅತ್ತೆ ಕೂಡ ಹೇಳಿದ್ರು. ಸೊ ಅದೇ ನಾಳೆ ಏನೋ ಡಾಕ್ಟರ್ ಬಂದ್ಬಿಟ್ಟು ಏನೋ ಚೆಕ್ ಮಾಡ್ತಾರಂತೆ ನಮ್ಮ ಟೈಗೋನ. ನೋಡೋಣ ಪಾಪ ಏನಾಗಿದೆಯೋ. ಇಲ್ಲಿ ನೋಡಿ ಕಪಲ್ ಮೀನು ಕುತ್ಕೊಂಡು ಅದೇನೋ ಕಾಳೆಲ್ಲ ಇಸ್ಕ್ತವ್ರೆ. ಏನು ಮಾಡ್ತಾ ಇರೋದು ಗೈಸ್? ಯೂಶ್ವಲಿ ಚಿಕ್ಕ ವಯಸ್ಸಲ್ಲಿ ನೋಡಿದ್ದೆ, ಬಿಟ್ಟರೆ ಲಾಸ್ಟು ಇವಾಗಲೇ ನೋಡ್ತಾ ಇರೋದು. ಅಲ್ಲ, ಮುಂಚೆ ಚಿಕ್ಕ ವಯಸ್ಸಲ್ಲಿ ಅಪ್ಪ ಹೆಲ್ಪ್ ಮಾಡೋದೆಲ್ಲ ನೋಡಿದ್ದೆ. ಹಾಂ, ಈ ನಡುವೆ ಒಂದು ಸ್ವಲ್ಪ ಕಮ್ಮಿ, ಇವತ್ತೇ ನೋಡ್ತಾ ಇರೋದು ಎಷ್ಟೊಂದು ವರ್ಷ ಆದಮೇಲೆ ನಾನು. ಏನೇನು ಇದು ಲೇಟು ಮುರಿಯೋದು, ಸಾಕಾಗೋಯ್ತು ಅವಾಗಿಂದ, ಅದಕ್ಕೆ ಕರ್ದೆಟ್ಟಿ ಹೆಲ್ಪ್ ಮಾಡೋಕೆ. ಓಕೆ, ಇನ್ನಿವೆ ಕಂಟಿನ್ಯೂ ಮಾಡಿರಿ. ಸೊ ಇವಾಗ ಜಸ್ಟ್ ಮನೆಗೆ ಬಂದೆ ಗೈಸ್, ಜಿಮ್ಮೆಲ್ಲ ಮುಗಿಸ್ಕೊಂಡು. ಸೇಮ್ ಜಿಮ್ ಅದನ್ನೇ ಏನು ರೆಕಾರ್ಡ್ ಮಾಡಿ ತೋರಿಸ್ಲಿ ಅಂದ್ಬಿಟ್ಟು ಇವತ್ತು ರೆಕಾರ್ಡ್ ಮಾಡಿಲ್ಲ. ಆ್ಯಂಡ್ ಟೈಮ್ ಬೇರೆ ಕಮ್ಮಿ ಇತ್ತು, ಆಲ್ಮೋಸ್ಟ್ ತುಂಬ ಲೇಟಾಗಿ ಜಿಮ್ಗೆ ಹೋಗಿದ್ದು. ಇವಾಗ ಮನೆಗೆ ಬರೋಷ್ಟೊತ್ತಿಗೆ ಆಲ್ಮೋಸ್ಟ್ ನೋಡಿ ಟೈಮ್ 10-11 ಆಗಿದೆ. ಸೊ ಇವಾಗ ಊಟ ಎಲ್ಲ ಮಾಡಿ ಮುಗಿಸಿ ನನ್ನ ಡೇ ಎಂಡ್ ಮಾಡ್ತೀನಿ. ಬನ್ನಿ ಊಟ ಹಾಕೊಂಬರೋಣ, ಫಸ್ಟು ಹೊಟ್ಟೆ ಹಸಿತಾ ಇದೆ. ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಗೈಸ್, ಬೈ ಬೈ.